ಮಹಾರಾಷ್ಟ್ರದ ಖೈರ್ಲಾಂಜಿ ಅನ್ನೋ ಒಂದು ಸಣ್ಣ ಗ್ರಾಮ. ಅಂದ್ರೆ ಆ ರಾತ್ರಿ ಹೊರಗಡೆ ನೋಡಿದ್ರೆ ಒಂದು ಥರ ಭಯಾನಕ ಮೌನ ಆವರಿಸಿದೆ. ಆದ್ರೆ ಆ ಕತ್ಲೆಯಲ್ಲಿ ಊರ ಹೊರಗಿನ ಒಂದು ಪೊದೆಯ ಹಿಂದೆ ಅಡಗಿ ಕೂತಿದ್ದ ಒಬ್ಬ ತಂದೆ ತನ್ನ ಉಸಿರನ್ನ ತಾನೇ ಬಿಗಿ ಹಿಡ್ಕೊಂಡಿದ್ದಾನೆ. ಅವನ ಕಣ್ಣು ಮುಂದೆನೆ ಕೇವಲ ಕೆಲವು ಅಡಿಗಳ ದೂರದಲ್ಲಿ ಅವನ ಇಡೀ ಪ್ರಪಂಚ ಅಂದ್ರೆ ಅವನ ಹೆಂಡತಿ 3 ಮಕ್ಕಳನ್ನ ಒಂದು ಗುಂಪು ಅತ್ಯಂತ ಕ್ರೂರವಾಗಿ ಹಿಂಸಿಸ್ತಾ ಇದೆ. ಅಯ್ಯೋ, ಕೇಳೋಕೆ ಎಷ್ಟು ಕಷ್ಟ ಆಗತ್ತೆ ಅಲ್ವಾ? ಹೌದು. ಆ ರಾತ್ರಿ ಆ ಗ್ರಾಮದಲ್ಲಿ ಆ 4 ಜೀವಗಳು ಮುಗಿದು ಹೋದವು. ಇದು ಆಕ್ಚುಲಿ ಕೇವಲ ಒಂದು ಕ್ರೈಮ್ ಅಲ್ಲ, ಇಡೀ ದೇಶದ ಆತ್ಮಸಾಕ್ಷಿಯನ್ನೇ ಬೆಚ್ಚಿ ಬೀಳಿಸಿದ ಒಂದು ಭೀಕರ ರಾತ್ರಿ ಅದು. ಖಂಡಿತ. 2006ರ ಸೆಪ್ಟೆಂಬರ್ ತಿಂಗಳು ಮಹಾರಾಷ್ಟ್ರದ ವಿದರ್ಭ ಭಾಗದಲ್ಲಿರುವ ಖೈರ್ಲಾಂಜಿ ಅನ್ನೋ ಒಂದು ಸಣ್ಣ ಗ್ರಾಮ. ರಾತ್ರಿಯ ಕತ್ತಲು ಆವರಿಸಿದೆ. ಊರಿನ ಬಹುತೇಕ ಜನರು ತಮ್ಮ ಮನೆಗಳಲ್ಲಿ ಮಲ್ಗೋಕೆ ಸಿದ್ಧವಾಗ್ತಾ ಇದ್ದಾರೆ. ಓಕೆ. ಆ ಊರಿನ ತುದಿಯಲ್ಲಿದ್ದ ಒಂದು ಸಣ್ಣ ಗುಡಿಸಲಿನಲ್ಲಿ ಒಂದು ಕುಟುಂಬ ತಮ್ಮ ದೈನಂದಿನ ಕೆಲಸಗಳನ್ನ ಮುಗಿಸಿ ಒಟ್ಟಿಗೆ ಕುಳಿತಿತ್ತು. ಇದ್ದಕ್ಕಿದ್ದಂತೆ ಹೊರಗಡೆಯಿಂದ ಒಂದು ದೊಡ್ಡ ಗುಂಪಿನ ಆಕ್ರೋಶದ ಕೂಗು ಕೇಳಿಬರುತ್ತೆ. ಬಾಗಿಲು ಒಡೆಯೋ ಶಬ್ದ, ಅಬ್ಬಾ, ಕತ್ತಲಲ್ಲಿ ಬೆಂಕಿಯ ಪಂಜುಗಳು. ಆ ಒಂದು ರಾತ್ರಿ ಆ ಗುಡಿಸಲಿನಲ್ಲಿದ್ದ ಆ ಕುಟುಂಬದ 4 ಜೀವಗಳು ಅತ್ಯಂತ ಕ್ರೂರವಾಗಿ ಅಂತ್ಯವಾಗ್ತವೆ. ನಿಜಕ್ಕೂ ಭೀಕರ ಇದು. ಮರುದಿನ ಬೆಳಗ್ಗೆ ಊರ ಹೊರಗಿನ ಕಾಲುವೆ ನೀರಿನಲ್ಲಿ ತೇಲುತ್ತಿದ್ದ ಆ ದೇಹಗಳನ್ನು ನೋಡಿ ಇಡೀ ದೇಶವೇ ಬೆಚ್ಚಿಬೀಳುತ್ತೆ. ಇಂತಹ ನೈಜ ಘಟನೆಗಳ, ಸಮಾಜದ ಕನ್ನಡಿಯಂತಿರುವ ಕಥೆಗಳ ಆಳವಾದ ವಿಶ್ಲೇಷಣೆಗಳನ್ನ ನಿಯಮಿತವಾಗಿ ಕೇಳೋಕೆ ದಯವಿಟ್ಟು ನಮ್ಮ ಶೋ ಫಾಲೋ ಮಾಡಿ. ಹೌದು. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಮುಖ್ಯ ಉದ್ದೇಶ ಏನಂದ್ರೆ, ಖೈರ್ಲಾಂಜಿಯಲ್ಲಿ ಆ ಕರಾಳ ರಾತ್ರಿ ನಿಖರವಾಗಿ ಏನಾಯ್ತು, ಆ ಘಟನೆಗೆ ಕಾರಣವಾದ ಟೈಮ್ಲೈನ್ ಏನು ಅನ್ನೋದನ್ನ ಎಳೆಯಾಗಿ ಬಿಡಿಸಿಡೋದು. ಕರೆಕ್ಟ್. ಆ 4 ಮುಗ್ಧ ಜೀವಗಳು ಯಾಕೆ ಬಲಿಯಾದುವು ಅನ್ನೋದ್ರ ಹಿಂದಿನ ಘಟನಾವಳಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಿದೆ. ಹೌದು. ಮತ್ತು ಇದು ಕೇವಲ ಒಂದು ಕ್ರೈಮ್ ಕಥೆಯಲ್ಲ ಅನ್ನೋದನ್ನ ನಾವು ಮೊದಲೇ ಸ್ಪಷ್ಟಪಡಿಸಬೇಕು. ಖಂಡಿತ. ನಮ್ಮ ಉದ್ದೇಶ ಕೇವಲ ಟೈಮ್ಲೈನ್ ಹೇಳೋದಲ್ಲ, ಇದ್ರ ಹಿಂದಿರುವ ಸಮಾಜದ ಕತ್ತಲೆ ಮುಖವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಊರಿನ ಮಧ್ಯದಲ್ಲಿ ಇಂತಹ ಒಂದು ಘೋರ ಘಟನೆ ನಡೆಯುವಾಗ ಮೌನವಾಗಿ ನೋಡ್ತಿದ್ದ ಜನರ ಮಾಬ್ ಸೈಕಾಲಜಿ ಹೇಗಿತ್ತು ಅನ್ನೋದನ್ನ ನೋಡ್ಬೇಕು. ಹೌದು, ಅದು ತುಂಬಾ ಮುಖ್ಯ. ಮನುಷ್ಯರ ನಡುವೆ ದ್ವೇಷ ಹೇಗೆ ಹುಟ್ಟುತ್ತೆ ಮತ್ತು ಅದು ಹೇಗೆ ಇಷ್ಟೊಂದು ಭೀಕರವಾಗಿ ಸ್ಫೋಟಗೊಳ್ಳುತ್ತೆ ಎಂಬುದನ್ನು ವಿಶ್ಲೇಷಿಸುವ ಪ್ರಯತ್ನ ಇದಾಗಿದೆ. ಹಾಗಾದ್ರೆ ಆ ಘಟನೆಯ ಹಿನ್ನೆಲೆಯನ್ನ ಮೊದಲು ನೋಡೋಣ. ಖಂಡಿತ. ಖೈರ್ಲಾಂಜಿ ಭಂಡಾಲ ಜಿಲ್ಲೆಯ ಒಂದು ಸಾಮಾನ್ಯ ಹಳ್ಳಿ. ಆ ಸಮಯದಲ್ಲಿ ಅಲ್ಲಿನ ಜನಸಂಖ್ಯೆ ಕೇವಲ 787. ಅಂದ್ರೆ ತುಂಬಾ ಚಿಕ್ಕ ಊರು. ಹೌದು, ತುಂಬಾನೇ ಚಿಕ್ಕ ಊರು. ಆ ಊರಿನಲ್ಲಿ ಬಹುಪಾಲು ಅಂದ್ರೆ ಸುಮಾರು 181 ಕುಟುಂಬಗಳು ಒಬಿಸಿ ಸಮುದಾಯಕ್ಕೆ ಸೇರಿದ್ವು. ಓಕೆ. ಆದರೆ ದಲಿತ ಅಂದ್ರೆ ಬೌದ್ಧ ಸಮುದಾಯದ ಕೇವಲ 3 ಕುಟುಂಬಗಳಿದ್ವು. ಅದರಲ್ಲಿ ಭೋಟ್ಮಾಂಗೆ ಕುಟುಂಬವೂ ಒಂದು. ಈ ಕುಟುಂಬದ ಯಜಮಾನ ಭಯ್ಯಾಲಾಲ್, ಅವರ ಪತ್ನಿ ಸುರೇಖಾ, ಇವರಿಗೆ 3 ಜನ ಮಕ್ಕಳು, ಸುಧೀರ್, ರೋಷನ್ ಹಾಗೂ ಮಗಳು ಪ್ರಿಯಾಂಕಾ. ಓಕೆ. ಪ್ರಿಯಾಂಕಾ ಓದಿನಲ್ಲಿ ತುಂಬಾ ಮುಂದಿದ್ಲು. ಅವಳು 12ನೇ ತರಗತಿಯಲ್ಲಿ ಟಾಪರ್ ಆಗಿದ್ಲು. ಹೌದಾ? ಹೌದು. ಮತ್ತು ಶಾಲೆಯಲ್ಲಿ NCC ಕ್ಯಾಡೆಟ್ ಕೂಡ ಆಗಿದ್ಲು. ಇವರ ಬಳಿ ಸುಮಾರು 5 ಎಕರೆ ಜಮೀನಿತ್ತು. 5 ಎಕರೆ? ಹೌದು. ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ಸಾಮಾನ್ಯ ಕುಟುಂಬದ ಸಾಮಾನ್ಯ ಬದುಕು ಅಂತ ಅನ್ಸುತ್ತೆ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸಬಹುದು. ಆದ್ರೆ ಇಲ್ಲಿ ನಾವೊಂದು ಬಹುಮುಖ್ಯವಾದ ಪಾಯಿಂಟ್ ಅನ್ನ ಗಮನಿಸಬೇಕು. ಯಾವ ಪಾಯಿಂಟ್? ನೋಡಿ, ಒಂದು ಸಂಘ ಊರಿನಲ್ಲಿ ಕೇವಲ 3 ಕುಟುಂಬಗಳು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ್ದು, ಅದರಲ್ಲಿ ಒಂದು ದಲಿತ ಕುಟುಂಬ ಸ್ವಾವಲಂಬಿಯಾಗಿ ಬದುಕುವುದು, ಜಮೀನು ಹೊಂದುವುದು ಮತ್ತು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸುವುದು ಊರಿನ ಕೆಲವರಿಗೆ ಯಾಕೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ? ಹೌದಲ್ವಾ? ಇದು ನಾವು ಕೇಳ್ಕೊಳ್ಬೇಕಾದ ಮೊದಲ ಪ್ರಶ್ನೆ. ಒಂದು ನಿಮಿಷ. ಅಂದ್ರೆ ತಮ್ಮ ಸ್ವಂತ ಜಮೀನಿನಲ್ಲಿ ದುಡಿದು ಮಕ್ಕಳನ್ನ ಓದಿಸೋದು ಕೂಡ ಒಂದು ಪ್ರಾಬ್ಲಮ್ ಆಗಿತ್ತಾ? ಇದು ಹೇಗೆ ಸಾಧ್ಯ? ಖಂಡಿತ ಆಗಿತ್ತು. ಯಾಕಂದ್ರೆ ಇದು ಕೇವಲ ಜಮೀನಿನ ಸಮಸ್ಯೆ ಆಗಿರ್ಲಿಲ್ಲ. ಬೇರೇನಾದ್ರೂ ಇತ್ತಾ? ಶತಮಾನಗಳಿಂದ ನಡೆದುಕೊಂಡು ಬಂದಿದ್ದ ಹಳ್ಳಿಯ ಸಾಂಪ್ರದಾಯಿಕ ಬ್ಯಾಲೆನ್ಸ್ ಅನ್ನ ಈ ಕುಟುಂಬ ಅಲುಗಾಡಿಸ್ತಾ ಇತ್ತು ಅಂದ್ರೆ? ಆ ಹಳ್ಳಿಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ದಲಿತರು ಅಂದ್ರೆ ಬೇರೆಯವರ ಜಮೀನಿನಲ್ಲಿ ಕೂಲಿ ಮಾಡಿಕೊಂಡು ತಲೆ ತಗ್ಗಿಸ್ಕೊಂಡು ಅವಲಂಬಿತರಾಗಿರಬೇಕು ಅನ್ನೋ ಒಂದು ಅಲಿಖಿತ ನಿಯಮ ಇತ್ತು. ಅರ್ಥ ಆಯ್ತು. ಆದ್ರೆ ಸುರೇಖಾ ಮತ್ತು ಅವಳ ಮಕ್ಕಳು ಆ ನಿಯಮವನ್ನ ಮುರಿಯುತ್ತಿದ್ರು. ಅವರ ಬಳಿ ಒಂದು ಸೈಕಲ್ ಇತ್ತು, ಮೊಬೈಲ್ ಫೋನ್ ಇತ್ತು. ಅವರು ತಮ್ಮದೇ ಜಮೀನಿನಲ್ಲಿ ಸ್ವಾಭಿಮಾನದಿಂದ ದುಡಿಯುತ್ತಿದ್ರು. ಈ ಒಂದು ಸ್ವಾವಲಂಬನೆ ಊರಿನ ಪ್ರಭಾವಿಗಳಿಗೆ ಸಹಿಸಿಕೊಳ್ಳೋ ಸಾಧ್ಯವಾಗ್ತಿರ್ಲಿಲ್ಲ. 4ರವರೆಗೆ ಜಮೀನಿನ ವಿವಾದ ಶುರುವಾಯಿತು. ಜಮೀನಿನ ವಿವಾದ? ಹೌದು.
ಭೋಟ್ಮಾಂಗೆ ಕುಟುಂಬದ ಜಮೀನಿನ ಮೂಲಕ ದಾರಿ ಮಾಡೋ ಬಗ್ಗೆ ಊರಿನ ಕೆಲವರು ತಗಾದೆ ತೆಗೆದ್ರು. ಆದ್ರೆ ಸುರೇಖಾ ಸುಮ್ನೆ ಕೂರೋ ಹೆಂಗಸಾಗಿರ್ಲಿಲ್ಲ. ಅವರು ನೇರವಾಗಿ ಕೋರ್ಟ್ ಮೆಟ್ಲಿರಿದ್ರು. ಇದು ತುಂಬಾ ದೊಡ್ಡ ಹೆಜ್ಜೆ ಆ ಕಾಲಕ್ಕೆ. ಖಂಡಿತ. ಮತ್ತು ಕಾನೂನಿನ ಪ್ರಕಾರ ಆ ಕೇಸ್ನಲ್ಲಿ ಸುರೇಖಾ ಗೆಲ್ತಾರೆ ಕೂಡ. ಓ, ಗೆದ್ರಾ? ಹೌದು. ಈ ಕಾನೂನಿನ ಹೋರಾಟದಲ್ಲಿ ಪಕ್ಕದ ದೂಸಲ ಊರಿನ ದಲಿತ ಪೊಲೀಸ್ ಪಾಟೀಲ್ ಆಗಿದ್ದ ಸಿದ್ಧಾರ್ಥ್ ಗಜ್ಬಿಯೆ ಅನ್ನೋರು ಇವರಿಗೆ ಬೆಂಬಲ ನೀಡ್ತಾರೆ. ಸಿದ್ಧಾರ್ಥ್ ಅವರಿಗ ಕಾನೂನಿನ ಅರಿವಿತ್ತು ಮತ್ತು ಅವರು ಸುರೇಖಾಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾರೆ. ನೋಡಿ, ಆ ಬೆಂಬಲವೇ ಊರಿನ ಪ್ರಭಾವಿಗಳಿಗೆ ಮತ್ತಷ್ಟು ಉರಿತರಿಸಿತು. ಹೌದಲ್ವಾ? ನಮ್ಮ ಊರಿನ ವಿಚಾರದಲ್ಲಿ ಪಕ್ಕದ ಊರಿನವನು, ಅದು ಒಬ್ಬ ದಲಿತ ಬಂದು ನಮಗೆ ಕಾನೂನು ಕಲಿಸ್ತಾನ ಅನ್ನೋ ಅಹಂಕಾರ. ಎಕ್ಸಾಕ್ಟ್ಲಿ. ತಾವು ಹೇಳಿದಂತೆ ಕೇಳ್ಕೊಂಡಿರ್ಬೇಕಾದವರು ಈಗ ಕೋರ್ಟ್ ಕಚೇರಿ ಅಂತ ಎದುರು ನಿಲ್ಲುತ್ತಿರೋದು ಅವರ ಸಾಂಪ್ರದಾಯಿಕ ಅಧಿಕಾರಕ್ಕೆ ಕೊಟ್ಟ ಪೆಟ್ಟು ಅಂತ ಅವರು ಭಾವಿಸಿದ್ರು. ಆ ಅಹಂಕಾರ ಮತ್ತು ದ್ವೇಷ 2006ರ ಸೆಪ್ಟೆಂಬರ್ 3ರಂದು ಒಂದು ದೊಡ್ಡ ಘರ್ಷಣೆಗೆ ಕಾರಣವಾಗುತ್ತೆ. ಸೆಪ್ಟೆಂಬರ್ 3. ಹೌದು. ಸಿದ್ಧಾರ್ಥ್ ಗಜ್ಬಿಯೆ ಖೈರಲಾಂಜಿಗೆ ಬಂದಿದ್ದಾಗ ಊರಿನ ಕೆಲವರು ಆತನ ಮೇಲೆ ಏಕಾಏಕಿ ಹಲ್ಲೆ ಮಾಡ್ತಾರೆ. ಅಬ್ಬಾ! ಸಿದ್ಧಾರ್ಥ್ ನೆಲದ ಮೇಲೆ ಬಿದ್ದು ಒದ್ದಾಡ್ತಿರುವಾಗ ಅದನ್ನು ನೋಡಿದ ಸುರೇಖಾ ಮತ್ತು ಪ್ರಿಯಾಂಕಾ ತಮ್ಮ ಪ್ರಾಣದ ಹಂಗು ತೊರೆದು ಆ ಗುಂಪಿನ ಮಧ್ಯೆ ನುಗ್ಗಿ ಸಿದ್ಧಾರ್ಥ್ನ ಕಾಪಾಡ್ತಾರೆ. ಇದು ಒಂದು ತುಂಬಾ ಧೈರ್ಯದ ಕೆಲಸ. ಅಷ್ಟೇ ಅಲ್ಲ, ಸುಮ್ಮನೆ ಕೂರದೆ ಪೊಲೀಸ್ ಠಾಣೆಗೆ ಹೋಗಿ 15 ಜನರ ವಿರುದ್ಧ ಧೈರ್ಯವಾಗಿ ಕಂಪ್ಲೇಂಟ್ ಕೊಡ್ತಾರೆ. ಇದು ಮತ್ತಷ್ಟು ಸಿಟ್ಟು ತರಿಸಿರಬಹುದು. ಖಂಡಿತ. ಇದರ ಪರಿಣಾಮವಾಗಿ 12 ಜನ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ. ಓಕೆ. ಇದನ್ನ ಕೇಳಿದಾಗ ನನ್ಗೊಂದು ಅನಿಸ್ತಾ ಇದೆ. ಹೇಳಿ. ಬೇಸಿಕ್ ಆಗಿ ಆ ಇಡೀ ಊರಿನ ಇಗೋ ಒಂದು ಪ್ರೆಷರ್ ಕುಕ್ಕರ್ ತರಹ ಇತ್ತು ಅಂತ ಹೇಳ್ಬಹುದು. ಹೌದು. ಒಂದು ದಲಿತ ಕುಟುಂಬ ತಲೆ ಎತ್ತಿ ನಿಂತಾಗ್ಲೇ ಆ ಪ್ರೆಷರ್ ಶುರುವಾಗಿತ್ತು. ಆದ್ರೆ ಸುರೇಖಾ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಊರಿನ ಪ್ರಭಾವಿಗಳನ್ನ ಜೈಲಿಗೆ ಕಳಿಸಿದಾಗ ಆ ಪ್ರೆಷರ್ ಕುಕ್ಕರ್ನ ವಿಸಿಲ್ ಅನ್ನ ಅವರು ಮುಚ್ಚಿಬಿಟ್ರು. ಕರೆಕ್ಟ್. ಒಳಗಡೆ ಆ ದ್ವೇಷ ಮತ್ತು ಸಿಟ್ಟು ಕುದಿಯುತ್ತಲೇ ಇತ್ತು. ಕೊನೆಗೆ ಅದು ಭೀಕರವಾಗಿ ಸ್ಫೋಟಗೊಳ್ಳುವವರೆಗೆ. ನನ್ನ ಈ ಹೋಲಿಕೆ ಸರಿಯಲ್ಲಿದೆಯಾ? 100ಕ್ಕೆ 100 ಸರಿ. ಆ ಪ್ರೆಷರ್ ಕುಕ್ಕರ್ ಹೋಲಿಕೆ ಈ ಸನ್ನಿವೇಶಕ್ಕೆ ಕರಾರುವಾಗಿ ಒಪ್ಪುತ್ತೆ. ಊರಿನ ಪ್ರಭಾವಿ ವ್ಯಕ್ತಿಗಳು ಒಂದು ದಲಿತ ಮಹಿಳೆ ಕೊಟ್ಟ ಕಂಪ್ಲೇಂಟ್ನಿಂದಾಗಿ ಜೈಲಿಗೆ ಹೋದದ್ದು ಅವರ ರೆಸ್ಪೆಕ್ಟ್ ಮತ್ತು ಈಗೋಗೆ ಬಿದ್ದ ಅತಿ ದೊಡ್ಡ ಪೆಟ್ಟಾಗಿತ್ತು. ಹೌದು. ಸಮಾಜದಲ್ಲಿ ಶೋಷಣೆಗೆ ಒಳಗಾದವರು ಯಾವಾಗ್ಲೂ ತಮಗಾದ ಅನ್ಯಾಯವನ್ನ ನುಂಗುಕೊಂಡು ಮೌನವಾಗಿರಬೇಕು ಅನ್ನೋದು ಅವರ ನಿರೀಕ್ಷೆ. ಕರೆಕ್ಟ್. ಆದ್ರೆ ಸುರೇಖಾ ಮತ್ತು ಪ್ರಿಯಾಂಕಾ ಆ ಮೌನವನ್ನ ಮುರಿದು ಕಾನೂನಿನ ಮೊರೆ ಹೋದ್ರು. ಆ ಪ್ರೆಷರು ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಜೈಲಿನಲ್ಲಿದ್ದ ಆ ವಾರಗಳಲ್ಲಿ ಆ ಅಹಂಕಾರವು ಅತ್ಯಂತ ವಿಕೃತ ದ್ವೇಷವಾಗಿ ಪ್ರತೀಕಾರದ ಬೆಂಕಿಯಾಗಿ ಬದಲಾಗ್ತಾ ಇತ್ತು. ಪ್ರತೀಕಾರದ ಬೆಂಕಿ? ಹೌದು. ತಾವು ಆಳುತ್ತಿದ್ದವರು ತಮಗೆ ಶಿಕ್ಷೆ ಕೊಡಿಸಿದ್ರು ಅನ್ನೋ ಅವಮಾನವನ್ನ ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ. ಆ ಪ್ರತೀಕಾರದ ಬೆಂಕಿ ಸ್ಫೋಟಗೊಂಡದ್ದೇ ಸೆಪ್ಟೆಂಬರ್ 29, 2006ರಂದು. ಆ ಕರಾಳ ರಾತ್ರಿ ಸಂಜೆಯ ಹೊತ್ತಿಗೆ ಜೈಲಿನಲ್ಲಿದ್ದ ಆ 12 ಜನರಿಗೆ ಬೇಲ್ ಸಿಗುತ್ತೆ. ಅವರು ಟ್ರ್ಯಾಕ್ಟರ್ ಹತ್ತಿ ವಾಪಸ್ ಊರಿಗೆ ಬರ್ತಾರೆ. ಊರಿಗೆ ಬರ್ತಿದ್ದಂತೆಯೇ ಅವರ ಕೋಪ ಮಿತಿಮೀರಿತ್ತು. ಅವರ ಜೊತೆ ಊರಿನ ಇನ್ನೂ ಕೆಲವು ಜನ ಸೇರ್ಕೊಳ್ತಾರೆ. ಸುಮಾರು 40ಕ್ಕೂ ಹೆಚ್ಚು ಜನರಿದ್ದ ಆಕ್ರೋಶದ ಗುಂಪು ನೇರವಾಗಿ ಭೋಟ್ಮಾಂಗೆ ಗುಡಿಸಲಿಗೆ ನುಗ್ಗುತ್ತೆ. ಆ ಸಮಯದಲ್ಲಿ ಭಯ್ಯಾಲಾಲ್ ಅವರು ಹೊಲದಲ್ಲಿದ್ರು. ಗಲಾಟೆ ಕೇಳಿ ಓಡಿ ಬಂದು ನೋಡುವಷ್ಟರಲ್ಲಿ ಆ ದೊಡ್ಡ ಗುಂಪು ಮನೆಯನ್ನ ಸುತ್ತುವರಿದಿತ್ತು. ಭಯ್ಯಾಲಾಲ್ ಕತ್ತಲಲ್ಲಿ ಒಂದು ಪೊದೆಯ ಹಿಂದೆ ಅಡಗಿ ಕುಳಿತು ತಮ್ಮ ಕಣ್ಣೆದುರೇ ನಡೀತಿದ್ದ ಆ ಘೋರ ದೃಶ್ಯಗಳನ್ನ ನೋಡ್ತಾರೆ. ಇದು ಎಂಥ ಅಸಹಾಯಕತೆ ಅಲ್ವಾ? ಹೌದು. ಆ ಗುಂಪು ಗುಡಿಸ್ಲಿನ ಬಾಗಿಲೊಡೆದು ಒಳನುಗ್ಗಿ ಸುರೇಖಾ, ಪ್ರಿಯಾಂಕಾ, ಸುಧೀರ್ ಮತ್ತು ರೋಷನ್ ಅವರನ್ನ ಹೊರಗಿಳಿಯುತ್ತೆ. ಅವರನ್ನ ಸಾರ್ವಜನಿಕವಾಗಿ ಇಡೀ ಊರಿನ ಮಧ್ಯೆ ತಂದು ತೀವ್ರವಾಗಿ ಅವಮಾನ ಮಾಡ್ತಾರೆ. ಆ 4 ಜನರ ಮೇಲೆ ಅತ್ಯಂತ ಕ್ರೂರವಾಗಿ ಮನುಷ್ಯತ್ವವೇ ನಾಚುವಂತೆ ಹಲ್ಲೆ ಮಾಡ್ತಾರೆ. ಕೊನೆಗೆ ಆ 4 ಜೀವಗಳು ಆ ರಾತ್ರಿಯ ಕತ್ತಲಿಯಲ್ಲಿ ಕಣ್ಮುಚ್ಚುತ್ತವೆ. ಆನಂತರ ಆ ಶವಗಳನ್ನ ಒಂದು ಎತ್ತಿನ ಗಾಡಿಯಲ್ಲಿ ಹಾಕೊಂಡು ಹೋಗಿ ಊರಿನ ಹತ್ರವಿದ್ದ ಕಾಲುವೆಗೆ ಎಸೆಯಲಾಗತ್ತೆ. ಇಲ್ಲಿ ನಾವು ಆಳವಾಗಿ ಯೋಚಿಸಬೇಕಾದ ಒಂದು ಮಾಬ್ ಸೈಕಾಲಜಿಯ ಪಾಯಿಂಟ್ ಇದೆ. ಯಾವುದು? ಆ ಗುಂಪಿನಲ್ಲಿ 40 ಜನ ಹೊಡಿತಿದ್ರೆ ಊರಿನ ಉಳಿದ 100 ಜನ ಏನ್ ಮಾಡ್ತಾ ಇದ್ರು? ಅದೇ ನನಗೂ ಅದೇ ಪ್ರಶ್ನೆ ಕಾಡ್ತಾ ಇದೆ. ಸುಮಾರು 800 ಜನರಿದ್ದ ಊರು ಅದು. ಹೌದು. ಕೇವಲ 40 ಜನ ಹಲ್ಲೆ ಮಾಡ್ತಾ ಇದ್ರೆ ಉಳಿದ 700 ಜನ ಯಾಕೆ ಸುಮ್ಮನಿದ್ರು? ಯಾರಾದ್ರೂ ಒಬ್ರು ಮುಂದೆ ಬಂದು ತಡಿಬೋದಿತ್ತಲ್ವಾ? ಖಂಡಿತ. ಕನಿಷ್ಠ ಪೊಲೀಸರಿಗಾದ್ರೂ ಫೋನ್ ಮಾಡಬಹುದಿತ್ತಲ್ವಾ? ಆ ಮೌನಕ್ಕೆ ಕಾರಣ ಏನು? ಅದೇ ನಮ್ಮ ಸಮಾಜದ ಅತ್ಯಂತ ಭಯಾನಕ ಸತ್ಯ. ಅವರು ತಮ್ಮ ಮನೆಗಳ ಕಿಟಕಿಯಿಂದ ಬಾಗಿಲಿನಿಂದ ಈ ಘೋರ ದೃಶ್ಯವನ್ನ ಮೌನವಾಗಿ ನೋಡ್ತಾ ಇದ್ರು.
ಯಾರೊಬ್ಬರು ಮುಂದೆ ಬಂದು ತಡೆಯುವ ಪ್ರಯತ್ನ ಮಾಡ್ಲಿಲ್ಲ. ಯಾಕೆ? ದ್ವೇಷವು ಸಮಾಜದಲ್ಲಿ ನಾರ್ಮಲ್ ಆದಾಗ ಮನುಷ್ಯತ್ವ ಹೇಗೆ ಸಾಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೌನವಾಗಿ ನೋಡುವವರು ಕೂಡ ಆ ಹಿಂಸೆಯ ಭಾಗವೇ ಆಗ್ತಾರೆ. ಹೌದು, ನಿಜ. ಇದು ಕೇವಲ ಭಯದಿಂದ ಬಂದ ಮೌನವಾಗಿರ್ಲಿಲ್ಲ. ಇದು ಆ ಊರಿನ ಸಾಂಪ್ರದಾಯಿಕ ವ್ಯವಸ್ಥೆಗೆ ಸಿಕ್ಕ ಬೆಂಬಲದ ಮೌನವಾಗಿತ್ತು. ಅಂದ್ರೆ ಆ ಮೌನವೇ ಒಂದು ಒಪ್ಪಿಗೆಯಾಗಿತ್ತು ಅಂತ. ಹೌದು. ಆ ಕ್ಷಣದಲ್ಲಿ ವಿರೋಧ ಮಾಡದಿರುವುದು ಕೂಡ ಒಂದು ಚಾಯ್ಸ್ ಆಗಿತ್ತು. ಆ ಮೌನವೇ ಆ ಗುಂಪಿಗೆ ಮತ್ತಷ್ಟು ಕ್ರೌರ್ಯ ಮೆರೆಯಲು ಶಕ್ತಿ ಕೊಡ್ತು. ಕರೆಕ್ಟ್. ಗುಂಪಿನಲ್ಲಿರುವಾಗ ವ್ಯಕ್ತಿಯ ಜವಾಬ್ದಾರಿ ಕಣ್ಮರೆಯಾಗುತ್ತೆ ಮತ್ತು ಆಕ್ರೋಶ ಒಂದು ಸಾಂಕ್ರಾಮಿಕ ರೋಗದಂತೆ ಹರಡುತ್ತೆ. ಆ ರಾತ್ರಿ ಖೈರ್ಲಾಂಜಿಯಲ್ಲಿ ಆಗಿದ್ದು ಅದೇ. ಆ ಘಟನೆ ನಡೆದ ಬಳಿಕ ಜೀವಭಯದಿಂದ ಅಡಗಿ ಕುಳಿತಿದ್ದ ಭಯ್ಯಾಲಾಲ್ ಮಧ್ಯರಾತ್ರಿಯ ನಂತರ ಪೊಲೀಸ್ ಠಾಣೆಯಂತ ಓಡ್ತಾನೆ. ಆದರೆ ಅಲ್ಲಿಂದ ಶುರುವಾಗುವುದು ವ್ಯವಸ್ಥೆಯ ಕರಾಳ ಮುಖ. ಪೊಲೀಸರ ರೆಸ್ಪಾನ್ಸ್ ತುಂಬಾ ತಡವಾಗಿತ್ತು. ಹೌದು. ಆರಂಭದಲ್ಲಿ ಪೊಲೀಸರು ಇದೊಂದು ಸಾಮಾನ್ಯ ದ್ವೇಷದ ಕೊಲೆ ಅಥವಾ ಎರಡು ಗುಂಪುಗಳ ನಡುವಿನ ಜಗಳ ಅಂತ ಕೇಸ್ ದಾಖಲಿಸ್ತಾರೆ. ಘಟನಾ ಸ್ಥಳವನ್ನ ಸರಿಯಾಗಿ ರಕ್ಷಣೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿಯೂ ಅನೇಕ ಬಹುಮುಖ್ಯ ಸಾಕ್ಷಿಗಳನ್ನ ಮುಚ್ಚಿ ಹಾಕಲಾಗುತ್ತೆ. ಇದು ತುಂಬಾ ದೊಡ್ಡ ತಪ್ಪು. ಆದರೆ ನನಗಿಲ್ಲಿ ವ್ಯವಸ್ಥೆಯ ಬಗ್ಗೆ ಒಂದು ದೊಡ್ಡ ಅನುಮಾನ ಬರ್ತಾ ಇದೆ. ಏನು? ಆ ಲೋಕಲ್ ಪೊಲೀಸರು ಯಾಕೆ ಆ ಕೊಲೆಯನ್ನ ಮುಚ್ಚಿ ಹಾಕಲು ಪ್ರಯತ್ನ ಪಟ್ರು? ಅವರು ಕೊಲೆ ಮಾಡಿರ್ಲಿಲ್ಲ ತಾನೆ? ಇಲ್ಲ. ತಾವೇ ಖುದ್ದಾಗಿ ಮಾಡಿದ ಒಂದು ಅಪರಾಧವನ್ನ ಮುಚ್ಚಿ ಹಾಕಲು ತಮ್ಮ ಉದ್ಯೋಗವನ್ನೇ ಯಾಕೆ ರಿಸ್ಕ್ ಮಾಡ್ತಾರೆ? ಅವ್ರಿಗೆ ಇದರಿಂದ ಏನು ಲಾಭ ಇತ್ತು? ಇದು ತುಂಬಾ ತೀಕ್ಷ್ಣವಾದ ಪ್ರಶ್ನೆ ಮತ್ತು ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ವೇಳೆ ಈ ಪ್ರಕರಣವನ್ನ ಆರಂಭದಲ್ಲೇ SC/ST ಅಟ್ರಾಸಿಟೀಸ್ ಆಕ್ಟ್ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ದಾಖಲಿಸಿದ್ರೆ ಅದರ ಗಂಭೀರತೆ ಬೇರೆಯೇ ಆಗಿರುತ್ತೆ. ಹೌದು. ಅದು ತಕ್ಷಣವೇ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ದಲಿತರ ಮೇಲಿನ ದೌರ್ಜನ್ಯ ಅಂತ ಸಾಬೀತಾದ್ರೆ ಅದು ಸರ್ಕಾರದ ಮೇಲೆ, ಸ್ಥಳೀಯ ರಾಜಕಾರಣಿಗಳ ಮೇಲೆ ಭಾರೀ ರಾಜಕೀಯ ಪ್ರೆಷರ್ ತರುತ್ತೆ. ರಾಜಕೀಯ ಪ್ರೆಷರ್. ಹೌದು. ಸ್ಥಳೀಯ ಪೊಲೀಸರು ಸಾಮಾನ್ಯವಾಗಿ ಆ ಊರಿನ ಪ್ರಭಾವಿ ವ್ಯಕ್ತಿಗಳ, ರಾಜಕಾರಣಿಗಳ ಜೊತೆ ಸಂಪರ್ಕದಲ್ಲಿರ್ತಾರೆ. ಹಾಗಾಗಿ ಆ ಪ್ರಭಾವಿಗಳನ್ನ ರಕ್ಷಿಸಲು ಮತ್ತು ವ್ಯವಸ್ಥೆಯ ಮೇಲಾಗುವ ಒತ್ತಡವನ್ನ ತಪ್ಪಿಸಿಕೊಳ್ಳಲು ಅವರು ಇದನ್ನೊಂದು ಸಾಮಾನ್ಯ ಜಗಳದ ಕೊಲೆ ಅಂತ ಬಿಂಬಿಸಲು ಯತ್ನಿಸ್ತಾರೆ. ಅಂದ್ರೆ ಸಾಕ್ಷಿಗಳನ್ನ ನಾಶ ಮಾಡೋದು. ಹೌದು. ಸಾಕ್ಷಿಗಳನ್ನ ನಾಶ ಮಾಡೋದು, ವರದಿಗಳನ್ನ ತಿರುಚೋದು, ಇವೆಲ್ಲವೂ ವ್ಯವಸ್ಥೆಯ ಮಟ್ಟದಲ್ಲಿ ನಡೆಯೋ ತಂತ್ರಗಳು. ಇದು ಆ 4 ಜೀವಗಳನ್ನ ಕೊಂದ ಮೊದಲ ಅಪರಾಧಕ್ಕಿಂತ ದೊಡ್ಡ ಅನ್ಯಾಯ ಅಲ್ವಾ? ಖಂಡಿತ. ವ್ಯವಸ್ಥೆಯೇ ರಕ್ಷಕನಾಗುವ ಬದಲು ಭಕ್ಷಕನ ಜೊತೆ ಕೈಜೋಡಿಸುವುದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ದುರಂತ. ವ್ಯವಸ್ಥೆಯ ಈ ನಾಟಕದಿಂದಾಗಿ 1 ತಿಂಗಳ ಕಾಲ ಈ ಭೀಕರ ಘಟನೆ ಹೊರಜಗತ್ತಿಗೆ, ದೇಶಕ್ಕೆ ತಿಳಿಯೋದೇ ಇಲ್ಲ. ಕೇವಲ ಒಂದು ಸ್ಥಳೀಯ ಮಟ್ಟದ ಜಗಳ, ಆಸ್ತಿ ವಿವಾದ ಅನ್ನೋ ಹಾಗೆ ಬಿಂಬಿಸಲಾಗಿತ್ತು. ಹೌದು. ಅದೇ ಅಕ್ಟೋಬರ್ ಅಂತ್ಯದಲ್ಲಿ ದಲಿತ ಹಕ್ಕುಗಳ ಹೋರಾಟಗಾರರು ಮತ್ತು ಸಬ್ರೀನಾ ಬಕ್ವಾಲ್ಟರ್ ಎಂಬ ಪತ್ರಕರ್ತೆಯ ನಿರಂತರ ಪ್ರಯತ್ನದಿಂದಾಗಿ ಆಕೆಯ ವರದಿ ಮೂಲಕ ಸತ್ಯ ಹೊರಬರುತ್ತೆ. ಈ ವರದಿ ತುಂಬಾ ಮುಖ್ಯವಾಗಿತ್ತು. ಆ ವರದಿ ಹೊರಬರ್ತಿದ್ದಂತೆಯೇ ಇಡೀ ದೇಶ ಆಘಾತಕ್ಕೊಳಗಾಗತ್ತೆ. ನವೆಂಬರ್ ತಿಂಗಳಲ್ಲಿ ನಾಗ್ಪುರ, ಮುಂಬೈ, ಪುಣೆ ಸೇರಿದಂತೆ ಮಹಾರಾಷ್ಟ್ರದಾದ್ಯಂತ ಭಾರೀ ಪ್ರತಿಭಟನೆಗಳು ಸ್ಫೋಟಗೊಳ್ತವೆ. ಹೌದು. ರಸ್ತೆಗಳು ಬಂದ್ ಆಗ್ತವೆ. ಜನ ನ್ಯಾಯಕ್ಕಾಗಿ ಆಗ್ರಹಿಸಿ ಬೀದಿಗಿಳಿತಾರೆ. ಕರೆಕ್ಟ್. ಇದನ್ನು ಯೋಚನೆ ಮಾಡಿದ್ರೆ ಭಯ ಆಗತ್ತೆ. ಯಾಕೆ? ಒಂದು ವೇಳೆ ಆ ಪತ್ರಕರ್ತೆ ವರದಿ ಮಾಡದೇ ಇದ್ದಿದ್ರೆ, ಅಥವಾ ಸಾವಿರಾರು ಜನ ಮುಂಬೈ, ನಾಗ್ಪುರದ ರಸ್ತೆಗಳನ್ನು ಬಂದ್ ಮಾಡಿ ಹೋರಾಟ ಮಾಡದೇ ಇದ್ದಿದ್ರೆ, ಖೈರ್ಲಾಂಜಿಯ ಘೋರ ರಾತ್ರಿ ಕೇವಲ ಪೊಲೀಸ್ ಫೈಲ್ಗಳ ಧೂಳಿನಲ್ಲಿ ಒಂದು ಸಾಮಾನ್ಯ ಆಸ್ತಿ ವಿವಾದದ ಕೊಲೆಯಾಗಿ ಮುಚ್ಚೋಗಿರುತ್ತಿತ್ತೇನೋ ಅಲ್ವಾ? ಹೌದು, ಖಂಡಿತವಾಗಿಯೂ ಮುಚ್ಚೋಗ್ತಾ ಇತ್ತು ಅಲ್ವಾ? ಇಲ್ಲಿ ಒಂದು ಅದ್ಭುತವಾದ ಕಲೆಕ್ಟಿವ್ ಇಮೋಷನ್ ಕೆಲಸ ಮಾಡುತ್ತೆ. ಕಲೆಕ್ಟಿವ್ ಇಮೋಷನ್. ಹೌದು. ಒಂದು ಸಾಮಾನ್ಯ ನ್ಯಾಯಯುತ ತನಿಖೆ ನಡಿಬೇಕಾದ್ರೆ ಸಾವಿರಾರು ಜನ ರಸ್ತೆಗಿಳಿದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಮ್ಮ ವ್ಯವಸ್ಥೆಯಲ್ಲಿದೆ ಅನ್ನೋದು ಎಷ್ಟು ವಿಪರ್ಯಾಸ. ಹೌದು, ನಿಜಕ್ಕೂ ವಿಪರ್ಯಾಸ. ಈ ಪ್ರತಿಭಟನೆಗಳು ಕೇವಲ ಒಂದು ಊರಿನ ಘಟನೆಗೆ ಸೀಮಿತವಾಗಿರಲಿಲ್ಲ. ಅದು ಶತಮಾನಗಳಿಂದ ನಡೀತಿದ್ದ ಅನ್ಯಾಯದ ವಿರುದ್ಧದ ಆಕ್ರೋಶದ ಕಟ್ಟೆ ಒಡೆದಂತಿತ್ತು. ನ್ಯಾಯ ಅನ್ನೋದು ನಮ್ಮ ಸಮಾಜದಲ್ಲಿ ತಾನಾಗಿಯೇ ವ್ಯವಸ್ಥೆ ಮೂಲಕ ಸುಲಭವಾಗಿ ಸಿಗೋದಿಲ್ಲ. ಅದನ್ನ ಹೋರಾಟದ ಮೂಲಕ ಕಿತ್ತುಕೊಳ್ಬೇಕಾಗತ್ತೆ ಅನ್ನೋ ಕಟು ವಾಸ್ತವವನ್ನ ಈ ಪ್ರತಿಭಟನೆಗಳು ಬಿಚ್ಚಿಡ್ತವೆ. ಖಂಡಿತ. ಆ ಕೊಲೆಕ್ಟಿವ್ ಇಮೋಷನ್ ವ್ಯವಸ್ಥೆಯ ಕಣ್ಣು ತೆರೆಸುವ ಏಕೈಕ ಅಸ್ತ್ರವಾಗಿತ್ತು. ಹೌದು. ಆ ಭಾರೀ ಪ್ರತಿಭಟನೆಗಳ ನಂತರ, ಆ ಆಕ್ರೋಶದ ಕಟ್ಟೆ ಒಡೆದ ಮೇಲೆ ಸರ್ಕಾರಕ್ಕೆ ಬೇರೆ ಯಾವುದೇ ಚಾಯ್ಸ್ ಇರಲಿಲ್ಲ. ಕರ್ತವ್ಯ ಲೋಪವೆಸಗಿದ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಪ್ರಕರಣವನ್ನ ಕೊನೆಗೂ ತನಿಖೆಗಾಗಿ ಸಿಬಿಐಗೆ ಒಪ್ಪಿಸಲಾಗುತ್ತೆ. ಸಿಬಿಐ ತನಿಖೆ ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಪ್ರಕರಣ ನ್ಯಾಯಾಲಯದ ಮೆಟ್ಲೇರುತ್ತೆ.
ವರ್ಷಗಳ ಕಾಲ ವಿಚಾರಣೆ ನಡೆಯುತ್ತೆ. ಹ್ಮ್ 2008ರಲ್ಲಿ ಭಂಡಾರದ ವಿಶೇಷ ನ್ಯಾಯಾಲಯ ತನ್ನ ತೀರ್ಪು ನೀಡುತ್ತೆ. 8 ಜನ ಆರೋಪಿಗಳಲ್ಲಿ 6 ಜನರಿಗೆ ಗಲ್ಲು ಶಿಕ್ಷೆ ಮತ್ತು 2 ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ಓಕೆ, ಅದೇ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ? ಇಲ್ಲ, ಕಥೆ ಅಲ್ಲಿಗೆ ಮುಗಿಯುವುದಿಲ್ಲ. 2010ರಲ್ಲಿ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದಾಗ ಹೈಕೋರ್ಟ್ ಈ ಗಲ್ಲು ಶಿಕ್ಷೆಯನ್ನ 25 ವರ್ಷಗಳ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸುತ್ತೆ. ನಂತರ 2019ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದೇ ತೀರ್ಪನ್ನ ಎತ್ತಿ ಹಿಡಿಯುತ್ತೆ. ಓಕೆ, ಆದರೆ ಇಲ್ಲಿ ಅತ್ಯಂತ ಗಮನಿಸಬೇಕಾದ ಮತ್ತು ದಿಗ್ಭ್ರಮೆ ಹುಟ್ಟಿಸುವ ಅಂಶ ಏನಂದ್ರೆ, ಕೋರ್ಟ್ ಈ ಕೊಲೆಗಳನ್ನ ಸೇಡಿನ ಕೊಲೆ ಅಂದ್ರೆ ರಿವೆಂಜ್ ಮರ್ಡರ್ ಅಂತ ಹೇಳಿತೆ ಹೊರತು ಇದೊಂದು ಜಾತಿ ದ್ವೇಷದ ಹತ್ಯೆ ಅಂತ ಪರಿಗಣಿಸಿಲ್ಲ. SC/ST ಅಟ್ರಾಸಿಟೀಸ್ ಆಕ್ಟ್ ಅಡಿಯಲ್ಲಿ ಶಿಕ್ಷೆ ನೀಡಲಿಲ್ಲ. ಇದೇ ನೋಡಿ ವಿಪರ್ಯಾಸ. ಈ ನಡುವೆ ತಮ್ಮ ಕುಟುಂಬವನ್ನ ಕಳೆದುಕೊಂಡು ನ್ಯಾಯಕ್ಕಾಗಿ ಅಲೈತಿದ್ದ ಒಬ್ಬಂಟಿ ಜೀವ ಭಯ್ಯಾಲಾಲ್ ಬೋಟ್ಮಾಂಗೆ ಅವರು 2017ರಲ್ಲಿ ತೀವ್ರವಾದ ದುಃಖ ಮತ್ತು ಒಂಟಿತನದಿಂದ ಹೃದಯಾಘಾತವಾಗಿ ತೀರ್ಕೊಳ್ತಾರೆ. ಆ ಸೇಡಿನ ಮೂಲ ಎಲ್ಲಿದೆ? ಹೌದು, ಆ ಸೇಡು ಮತ್ತು ಜಾತಿ ದ್ವೇಷವನ್ನ ಬೇರೆ ಬೇರೆಯಾಗಿ ನೋಡಲು ಸಾಧ್ಯವೇ? ಸಾಧ್ಯವಿಲ್ಲ ಅನ್ಸುತ್ತೆ. ಖಂಡಿತ ಸಾಧ್ಯವಿಲ್ಲ. ಒಂದು ದಲಿತ ಕುಟುಂಬದವರು ತಮ್ಮ ವಿರುದ್ಧ ದೂರು ನೀಡಿದ್ರು, ತಮಗೆ ಎದುರಾಗಿ ನಿಂತರು ಅನ್ನೋ ಕಾರಣಕ್ಕೆ ತಾನೇ ಆ ಸೇಡು ಹುಟ್ಟಿದ್ದು. ಹೌದು, ಕರೆಕ್ಟ್. ಆ ಸೇಡಿನ ಮೂಲವೇ ಜಾತಿಯ ಅಹಂಕಾರವಾಗಿತ್ತು. ಕಾನೂನಿನ ಚೌಕಟ್ಟುಗಳು, ಅದರ ಟೆಕ್ನಿಕಲ್ ನಿಯಮಗಳು ಕೆಲವೊಮ್ಮೆ ಸಮಾಜದ ನೈಜ ಕ್ರೌರ್ಯವನ್ನ ಮತ್ತು ಅದರ ಹಿಂದಿರುವ ಜಾತಿ ಸಮೀಕರಣವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಹೇಗೆ ಸಂಪೂರ್ಣವಾಗಿ ವಿಫಲವಾಗ್ತವೆ ಅನ್ನೋದಕ್ಕೆ ಈ ತೀರ್ಪು ಒಂದು ಉದಾಹರಣೆ. ಖಂಡಿತ. ಕಾನೂನು ಕೇವಲ ಯಾರು ಯಾರಿಗೆ ಹೊಡೆದ್ರು ಅನ್ನೋದನ್ನ ನೋಡುತ್ತೆ ಹೊರತು ಯಾಕೆ ಹೊಡೆದ್ರು ಮತ್ತು ಆ ದ್ವೇಷ ಎಲ್ಲಿಂದ ಬಂತು ಅನ್ನೋದನ್ನ ಪರಿಗಣಿಸಲಿಲ್ಲ. ಅಪರಾಧದ ಹಿಂದಿನ ನೈಜ ಉದ್ದೇಶವನ್ನ ವ್ಯವಸ್ಥೆ ಒಪ್ಪಿಕೊಳ್ಳಲು ನಿರಾಕರಿಸಿದಾಗ ಸಂತ್ರಸ್ತರಿಗೆ ಸಿಗುವ ನ್ಯಾಯ ಅಪೂರ್ಣವಾಗಿಯೇ ಉಳಿಯುತ್ತೆ. ಖಂಡಿತ. ಆ ಅಪೂರ್ಣ ನ್ಯಾಯದ ಭಾರವನ್ನ ಹೊತ್ತುಕೊಂಡೇ ಭಯ್ಯಾಲಾಲ್ ಅವರು ಈ ಲೋಕ ಬಿಟ್ಟು ಹೋದ್ರು. ಇಂದು ಖೈರ್ಲಾಂಜಿ ಗ್ರಾಮದಲ್ಲಿ ಆ ಭೋಟ್ಮಾಂಗೆ ಕುಟುಂಬದ ಜಮೀನಿನ ಬಳಿ ಒಂದು ಸಣ್ಣ ಸ್ಮಾರಕವಿದೆ. ಹೌದು. ಅದರಲ್ಲಿ ಸುರೇಖಾ, ಪ್ರಿಯಾಂಕಾ, ಸುಧೀರ್ ಮತ್ತು ರೋಷನ್ ಅವರ ಹೆಸರುಗಳನ್ನ ಕೆತ್ತಲಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ಕೆಲವರಲ್ಲಿದೆ ಹೋಗಿ ಗೌರವ ಸಲ್ಲಿಸ್ತಾರೆ. ಅದು ಕೇವಲ ಆ ಕರಾಳ ರಾತ್ರಿಯಲ್ಲಿ ಪ್ರಾಣ ಕಳೆದುಕೊಂಡ 4 ಮುಗ್ಧ ಜೀವಗಳ ನೆನಪಲ್ಲ. ಖಂಡಿತ ಅಲ್ಲ. ಬದಲಾಗಿ ತಲೆ ತಗ್ಗಿಸಿ ಬದುಕಬೇಕಿದ್ದ ಜಾಗದಲ್ಲಿ ಘನತೆಯಿಂದ, ಸ್ವಾಭಿಮಾನದಿಂದ ಬದುಕಲು ಪ್ರಯತ್ನಿಸಿದ ಒಂದು ಕುಟುಂಬದ ತ್ಯಾಗದ ಸಂಕೇತ ಅದು. ಹೌದು. ಆ ಸ್ಮಾರಕ ನಮ್ಮ ಸಮಾಜದ ಕರಾಳ ಇತಿಹಾಸವನ್ನ ಮತ್ತು ಆ ಇತಿಹಾಸದ ಬೆಲೆಯನ್ನ ಸದಾ ನೆನಪಿಸುತ್ತಲೇ ಇರುತ್ತೆ. ಆ ಸ್ಮಾರಕ ನಮ್ಮೆಲ್ಲರ ಮೆಮರಿಯಲ್ಲಿ ಸದಾ ಉಳಿಯಬೇಕು. ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ಒಂದು ಆಳವಾದ, ಮುಕ್ತಾಯವಿಲ್ಲದ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕಿದೆ. ಯಾವುದಾ ಪ್ರಶ್ನೆ? ನಾವು ಕಾನೂನಿನ ಮೂಲಕ ಕೆಲವು ಅಪರಾಧಿಗಳಿಗೆ ಜೈಲು ಶಿಕ್ಷೆ ನೀಡಿದೆವೋ ಅದು ನಿಜ. ಆದ್ರೆ ಆ ಗುಂಪನ್ನ, ಆ ಕ್ರೂರ್ಯವನ್ನ ಸೃಷ್ಟಿಸಿದ ಸಮಾಜದ ಮನಸ್ಥಿತಿಯನ್ನ ನಾವು ನಿಜಕ್ಕೂ ಬದಲಾಯಿಸಿದ್ದೇವೆಯೇ? ಇದು ದೊಡ್ಡ ಪ್ರಶ್ನೆ. ವ್ಯಕ್ತಿಗಳನ್ನ ಜೈಲಿಗೆ ಹಾಕ್ಬೋದು, ಆದ್ರೆ ಒಂದು ಇಡೀ ಹಳ್ಳಿಯ, ಇಡೀ ಸಮಾಜದ ಮೌನವನ್ನ ಜೈಲಿಗೆ ಹಾಕಲು ಸಾಧ್ಯವೇ? ಸಾಧ್ಯವಿಲ್ಲ. ಇಂತಹ ಹಿಂಸೆಯನ್ನ ಮೌನವಾಗಿ ನೋಡುವ, ಆ ಮೌನವನ್ನೇ ಬೆಂಬಲಿಸುವ ಮನಸ್ಥಿತಿ ಇಂದಿಗೂ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಬದುಕಿದ್ರೆ ಮುಂದಿನ ಪ್ರೆಷರ್ ಕುಕ್ಕರ್ ಎಲ್ಲಿ ಸಿದ್ಧವಾಗ್ತಾ ಇದೆ ಅಂತ ನಾವು ಯೋಚಿಸ್ಬೇಕಲ್ವಾ? ಖಂಡಿತ. ಆ ರಾತ್ರಿಯ ಕತ್ತಲಲ್ಲಿ ಕಣ್ಮುಚ್ಚಿದ್ದು ಕೇವಲ 4 ಜನರೋ ಅಥವಾ ನಮ್ಮೆಲ್ಲರೊಳಗಿರುವ ಮನುಷ್ಯತ್ವವೋ?